ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಜಾರ್ಜ್ ಮೈಕ್ಸ್ ಅವರು ಬರೆದಿರುವ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಎಂಬ ಕಥೆಯ ಸಮ್ಮರಿಯನ್ನು ನೋಡೋಣ. ಜಾರ್ಜ್ ಮೈಕ್ಸ್ ಹಂಗೇರಿಯನ್ ಲೇಖಕ ಮತ್ತು ಪ್ರವಾಸಿಗ. ಅವರು ಬೇರೆ ಬೇರೆ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿ ಜನರ ಆಚಾರ, ವಿಚಾರ, ಜೀವನ ಶೈಲಿ ಮತ್ತು ಸಂಸ್ಕೃತಿಯನ್ನು ಹಾಸ್ಯಮಯವಾಗಿ ಬರೆಯುತ್ತಾರೆ. ಈ ಪಾಠವು ಅವರ ದ ಲ್ಯಾಂಡ್ ಆಫ್ ದಿ ರೈಸಿಂಗ್ ಎನ್ ಜಪಾನ್ ಬಗ್ಗೆ ಮತ್ತು ಹೌ ಟು ಟ್ಯಾಂಗೋ ಬ್ರೆಜಿಲ್ ಬಗ್ಗೆ ಎಂಬ ಕೃತಿಗಳಿಂದ ತೆಗೆದುಕೊಳ್ಳಲಾಗಿದೆ. ಭಾಗ 1, ಜಪಾನ್ ವಿನಯವೇ ಗೌಪ್ಯತೆ. ಜಪಾನ್ನಲ್ಲಿ ಲೇಖಕ ಗಮನಿಸುವ ಮುಖ್ಯ ವಿಷಯ ಶಿಷ್ಟಾಚಾರ ಮತ್ತು ವಿನಯ. ಜಪಾನಿಯರು ಅತ್ಯಂತ ಶಿಸ್ತಿನವರು. ಅವರು ಇತರರ ಗೌಪ್ಯತೆಯನ್ನು ತುಂಬ ಗೌರವಿಸುತ್ತಾರೆ. ಜಪಾನ್ನಲ್ಲಿ ಜನರು ತುಂಬ ವಿನಯದಿಂದ ವರ್ತಿಸುತ್ತಾರೆ. ಇದು ಅವರ ಪ್ರೈವಸಿನೂ ಸಹ ಕಾಪಾಡುತ್ತೆ. ಜನಸಂದಣಿ ಇರುವ ಸ್ಥಳದಲ್ಲೂ ವ್ಯಾಪಾರ ಚರ್ಚೆಗಳು, ಪ್ರೇಮಿಗಳ ಜಗಳಗಳು, ವೈಯಕ್ತಿಕ ವಿಷಯಗಳು ಎಲ್ಲ ಜಾಗದಲ್ಲೂ ಅವರು ಶಾಂತವಾಗಿಯೇ ಇರ್ತಾರೆ. ಯಾರೂ ಕೇಳುವುದಿಲ್ಲ, ಯಾರೂ ಅಡ್ಡಿ ಬರುವುದಿಲ್ಲ. ಅದೇ ನಿಜವಾದ ಪ್ರೈವಸಿ. ಅಲ್ಲಿ ಬೌವಿಂಗ್ ಸಂಸ್ಕೃತಿ, ಅದನ್ನ ವಂದನೆ ಸಂಸ್ಕೃತಿ ಅಂತಲೂ ಸಹ ಹೇಳಬಹುದು. ಜಪಾನ್ನಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ನಮಸ್ಕರಿಸುತ್ತಾರೆ. ಯಾರು ಎಷ್ಟು ಬಾಗಬೇಕು ಅನ್ನೋದು ಸಹನೂ ಇದೆ. ಅವರ ವಯಸ್ಸು, ಹುದ್ದೆ, ಸಂಬಂಧ, ಸಾಮಾಜಿಕ ಸ್ಥಾನ ಎಲ್ಲದ್ರ ಮೇಲೇನೂ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಹೆಂಡತಿ ಗಂಡನಿಗೆ ನಮಸ್ಕರಿಸುತ್ತಾರೆ, ಮಗ ತಂದೆಗೆ ನಮಸ್ಕರಿಸುತ್ತಾರೆ, ಕಿರಿಯ ಸಹೋದರ ಹಿರಿಯರಿಗೆ ನಮಸ್ಕರಿಸುತ್ತಾರೆ. ಇದು ನಮಗೆ ಕಷ್ಟವಾದರೂ ಜಪಾನಿಯರಿಗೆ ಇದು ತುಂಬಾನೇ ಸಹಜ. ಈಗ ಸೂಪ್ ಕುಡಿಯುವ ವಿಧಾನ. ಜಪಾನ್ನಲ್ಲಿ ಸೂಪ್ ಕುಡಿಯುವಾಗ ಜೋರಾಗಿ ಶಬ್ದ ಮಾಡಬೇಕು. ಹಾಗೆ ಮಾಡಿದ್ರೇನೆ ಸೂಪ್ ತುಂಬಾ ಚೆನ್ನಾಗಿದೆ, ಅದನ್ನ ಮಾಡಿರೋರಿಗೆ ನೀವು ಅಪ್ರಿಸಿಯೇಷನ್ ಕೊಡ್ತಿದ್ದೀರಾ ಅಂತ ಅವರು ಹೇಳ್ತಾರೆ. ನೀವು ಯಾವುದೇ ತರದ ಶಬ್ದ ಮಾಡಲಿಲ್ಲ ಅಂದರೆ ಅವರಿಗೆ ಅವಮಾನ ಮಾಡಿರೋ ತರ ಅಂತ ಅವರು ಹೇಳ್ತಾರೆ. ಸೈಲೆಂಟ್ ಆಗಿ ಕುಡಿಯೋದು ಬ್ಯಾಡ್ ಮ್ಯಾನರ್ಸ್ ಅಂತನೂ ಸಹ ಅವರು ಹೇಳ್ತಾರೆ. ಈಗ ಬ್ರೆಜಿಲ್ದು ಸೌಂದರ್ಯ ಮತ್ತು ಉತ್ಸಾಹ. ಬ್ರೆಜಿಲ್ ಜೀವನ ನಿಧಾನವಾಗಿ ಇರುತ್ತೆ, ಬಣ್ಣ ಬಣ್ಣದಿಂದ ತುಂಬಿರುತ್ತೆ ಮತ್ತೆ ಭಾವನಾತ್ಮಕವಾಗಿರುತ್ತೆ. ಲೇಖಕ ಕೊಪಾಕಬಾನ ರಸ್ತೆಗಳ ಮೇಲೆ ಇರುವ ಕಪ್ಪು ಬಿಳಿ ಮೊಸಾಯಿಕ್ ಅಲಂಕಾರಗಳನ್ನು ಮೆಚ್ಚುತ್ತಾರೆ. ಇದು ಬ್ರೆಜಿಲಿಯನರ ಸೌಂದರ್ಯ ಪ್ರಜ್ಞೆಯನ್ನು ತೋರಿಸುತ್ತದೆ ಅಂತನೂ ಸಹ ಹೇಳ್ತಾರೆ. ಮತ್ತು ಬ್ರೆಜಿಲಿಯನ್ ಟ್ರಾಫಿಕ್ ಅದರ ಸ್ನೇಹಪೂರ್ಣ ಯುದ್ಧವನ್ನು ಸಹ ಹೇಳ್ತಾರೆ. ಬ್ರೆಜಿಲಿಯನ್ಸ್ ಕಾರ್ ಒಳಗೆ ಕೂತ್ರೆ ತಕ್ಷಣ ಎಲ್ಲ ಬದಲಾವಣೆ ಆಗುತ್ತೆ. ಕಾರ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅಲ್ಲಿರುವ ಜನ ಕಾರ್ನ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾರೆ ಮತ್ತು ರೋಡಲ್ಲಿ ನಡೆದುಕೊಂಡು ಹೋಗುವ ಜನರನ್ನು ಗುರಿಯಂತೆ ನೋಡ್ತಾರೆ. ಕಾರ್ ಡ್ರೈವ್ ಮಾಡೋದನ್ನ ಒಂದು ಆಟ ತರ ನೋಡ್ತಾರೆ. ಡ್ರೈವರ್ ಬೇಟೆಗಾರ, ಪಾದಚಾರಿ, ಬೇಟೆ. ಇಲ್ಲಿ ಅಚ್ಚರಿಯ ಸಂಗತಿ ಏನೆಂದರೆ ಯಾರಿಗೂ ಕೋಪವಿಲ್ಲ, ಜಗಳವಿಲ್ಲ, ಹಾರನ್ ಗಲಾಟೆ ಇಲ್ಲ. ಆಟ ಮುಗಿದ ಮೇಲೆ ಇಬ್ಬರು ನಗುತ್ತಾ ಮುಂದೆ ಹೋಗುತ್ತಾರೆ. ಸೊ ಫೈನಲಿ ಲೇಖಕ ಹೇಳುವ ಸಂದೇಶ ಏನೆಂದರೆ ಸಂಸ್ಕೃತಿ ಸಣ್ಣ ಆಚಾರಗಳಲ್ಲಿ ಗೋಚರಿಸುತ್ತದೆ. ಪ್ರತಿ ದೇಶಕ್ಕೂ ತನ್ನದೇ ಬದುಕುವ ವಿಧಾನ. ಯಾವುದು ಸರಿಯೋ ಯಾವುದು ತಪ್ಪೋ ಎಂದು ಹೇಳಲಾಗದು. ಪ್ರಯಾಣ ನಮ್ಮ ದೃಷ್ಟಿಕೋನವನ್ನು ವಿಸ್ತಾರಗೊಳಿಸುತ್ತದೆ. ಈ ಕಥೆಯ ಮುಖ್ಯ ಅಂಶ ಏನೆಂದರೆ ಜಪಾನ್ ಅಂದ್ರೆ ಡಿಸಿಪ್ಲಿನ್, ಮ್ಯಾನರ್ಸ್, ರೆಸ್ಪೆಕ್ಟ್, ಪ್ರೈವಸಿ ಮತ್ತು ನಮಸ್ಕಾರದಲ್ಲಿ ಸಾಮಾಜಿಕ ಹಂತ. ಜೋರಾಗಿ ಊಟ ಮಾಡಿದರೆ ಅದು ಮೆಚ್ಚುಗೆ. ಬ್ರೆಜಿಲ್ ಅಲ್ಲಿ ಸ್ವಾತಂತ್ರ್ಯ, ಸೌಂದರ್ಯ, ಉತ್ಸಾಹ. ಟ್ರಾಫಿಕ್ನಲ್ಲೂ ಸ್ನೇಹ ಭಾವ. ಪ್ರಯಾಣ ಸಾಹಿತ್ಯವು ಸಂಸ್ಕೃತಿಯನ್ನು ತೋರಿಸುತ್ತದೆ ಅಂತ ಹೇಳಿ ಈ ಕಥೆಯನ್ನು ಮುಗಿಸಿದರು. ಲೇಖಕ ನಮ್ಮೆಲ್ರಿಗೂ ಒಂದು ವಿಷಯನ ಹೇಳ್ತಿದ್ದಾರೆ. ಅದು ಪ್ರಯಾಣ ಎಂದರೆ ಹೊಸ ಸ್ಥಳಗಳನ್ನು ನೋಡುವುದಷ್ಟೇ ಅಲ್ಲ, ಹೊಸ ರೀತಿಯಲ್ಲಿ ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆನ ಕೇಳ್ತೇನೆ. ನಾನು ಹೋಗಿರೋ ಸ್ಥಳದಲ್ಲೇ ತುಂಬಾನೇ ಸ್ಪೆಷಲ್ ಆಗಿರುವ ಸ್ಥಳ ಇದು. ಇಲ್ಲ ಅಂದರೆ ಈ ಸ್ಥಳಕ್ಕೆ ಹೋದ್ಮೇಲೆ ನನ್ನ ಜೀವನ ಪರಿಪೂರ್ಣವಾಗಿ ಬದಲಾವಣೆ ಆಗಿದೆ ಅಂಥದ್ದೇನಾದರೂ ಇದ್ದರೆ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.